ಮಾತಾಡಿಬಿಟ್ಟು ನಿಮ್ಮ ಸಮಸ್ಯೆಗಳನ್ನು ಕ್ಲಿಯರ್ ಮಾಡಿಕೊಳ್ಳ್ರಿ MD ಸಾಹೇಬ್ರ ಹತ್ರ ಅಂತ ಹೇಳ್ಬಿಟ್ಟು ಆಗಿಂದ ನಾವು ಫೋನ್ ಮಾಡಿದ್ವಿ. ಇವತ್ತು ಸಡನ್ನವಾಗಿ ನಮಗೆ ಬರೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಪಾಪ ಅವರು ಕೆಲಸ ಬಿಟ್ಟು ರಜಾ ಹಾಕಿ ಕೂಲಿ ನಾಲಿ ಮಾಡ್ಕೊಂಡು ದುಡ್ಕೊಂಡು ತಿನ್ನೋರು. ಅವ್ರಿಗೆ ರಜಾ ಹಾಕಿ ಇವತ್ತಿನ ಕೂಲಿ ಇಲ್ಲ ಪಾಪ ಅವ್ರಿಗೆ. ದಿನ 1000 ರೂಪಾಯಿ ದುಡಿಯೋರು, ಆಟೋ ಓಡಿಸೋರು 1,500 ರೂಪಾಯಿ ಜೀವನ ಮಾಡ್ಕೊಂಡು ದುಡಿಯೋರು. ಈ ಕೂಲಿ ಇಲ್ಲ ಅವ್ರಿಗೆ, ಅವ್ರಿಗೆ ಕಷ್ಟ ಆಗುತ್ತಾ ಪಾಪ. ಲೇಡೀಸ್ ಬಂದಿದ್ದಾರೆ ಮತ್ತು ಅಂಗವಿಕಲರು ಬಂದಿದ್ದಾರೆ. ಈ MD ಸಾಹೇಬ್ರು ಬರ್ತಾರಾ, ನಮ್ಮ ಕುಂದುಕೊರತೆಗಂಡು ಮಾಡಿಕೊಂಡಿದ್ದು ಬರ್ತಾರಾ? 8 ಲಕ್ಷ ನಾವು 8 ಲಕ್ಷ ರೂಪಾಯಿ ದುಡ್ಡು ಕಟ್ಟಿಬಿಟ್ಟು ನಮ್ಮ ಮನೆ ನೋಡೋಕ್ಕೆ ಹೋಗ್ಲಿಕ್ಕೆ ಗೇಟ್ ಲಾಕ್ ಮಾಡ್ತಾ ಇದ್ದಾರೆ. ಅವಕಾಶ ಇಲ್ಲ. ಇಂಜಿನಿಯರ್ ಬರಬೇಕು ಅಂತಾರೆ. ಇಂಜಿನಿಯರ್ ಯಾರು? ನಾವು ದುಡ್ಡು ಕಟ್ಟಿದ್ದು ರಾಜೀವ್ ಗಾಂಧಿ ಆಫೀಸ್ ದುಡ್ಡು ಕಟ್ಟಿದ್ದೇವೆ 8 ಲಕ್ಷ ಆಯ್ತಾ. EMI ಕಟ್ತಾ ಇದ್ದೀವಿ. 10,000 ರೂಪಾಯಿ ಕಟ್ತಾರ, ಒಬ್ರು 12,000 ಕಟ್ತಾರ, ಒಬ್ರು 12,000 ಕಟ್ತಾರ. 6 ತಿಂಗಳಿಂದ ನಾವು ದುಡ್ಡು ಕಟ್ತಾ ಇದ್ದೀವಿ. ನಮ್ಮ ಮನೆ ನೋಡೋಕೆ ನಾವು ಹೋಗ್ಲಿಕ್ಕೆ ಬರೋಕೆ ಪರ್ಮಿಷನ್ ಬೇಕು. ಯಾರೋ ಕನ್ಸ್ಟ್ರಕ್ಷನ್ ಇಂಜಿನಿಯರ್ ಪರ್ಮಿಷನ್ ಬೇಕು ಅಂತ ಇಲ್ಲಿ ಇನ್ಫಾರ್ಮೇಷನ್ ಇದು ಮಾಡ್ತಾ ಇದ್ರ. AW ಇಂಜಿನಿಯರ್ ಹೇಳಿದ್ರು ಕೂಡ ನಾನು ಬಿಡಲ್ಲ ಅಂತ ಒಂದು ಸೆಕ್ಯೂರಿಟಿ ಅವ್ರು ಹೇಳ್ತಾರೆ. ಸೆಕ್ಯೂರಿಟಿ ರೆಸ್ಪಾನ್ಸ್ ಇದೆ, ಬಟ್ ಅವ್ರೇನು ಕಳ್ತನ ಏನು ಮಾಡಲ್ಲಲ್ಲ. ಅವ್ರ ಮನೆ ಅವ್ರು ನೋಡ್ಕೊಳಕ್ಕೆ ಏನಿದೆಯಲ್ಲ, ಕಳ್ತನ ಮಾಡ್ಕೊಂಡು ಹೋಗೋರು ಏನಿದೆ, ಕಳ್ತನ ಮಾಡ್ಕೊಂಡು ಹೋಗೋರು ಬೇರೆ ಇದ್ದಾರೆ. ಅದು ಬಿಟ್ಟಾಕಿ ಅವ್ರ ಮನೆ ಅವ್ರು ನೋಡ್ಕೊಳಕ್ಕೆ ಏನು? ಇಂಜಿನಿಯರ್ ಬರಬೇಕು. ಇಂಜಿನಿಯರ್ ಏನು ನಾಳೆ ಕೆಲಸ ಮುಗಿದೋಯ್ತು. ನಾವೇನಿದ್ರು ಇವರು ರಾಜೀವ್ ಗಾಂಧಿ ಎಲ್ಲ ಇದು ಮಾಡಬೇಕು. ಈ ತರ ಮಾಡಿದ್ರಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. 1,000 ರೂಪಾಯಿ ಕೊಟ್ಟು ಕ್ಯಾಬ್ ಇದೆಯಲ್ಲ, ಈ ರೀತಿ ಆಗ್ತಾ ಇದೆ. ನಾವು ಬಂದು ಮುಂಚೆ ನಿನ್ನೆ ಹೇಳ್ಬೋದಾಗಿತ್ತಲ್ಲ. 1,000 ರೂಪಾಯಿ ಕ್ಯಾಬ್ 5 ದಿನದಿಂದ ಗ್ರೂಪಲ್ಲಿ ಹೇಳ್ತಾನೆ ಇದ್ದಾರೆ. ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಮಂಜುನಾಥ್ ಅನ್ನೋರು, ಬಸವರಾಜ್ ಅನ್ನೋರು, ಮುತ್ತಪ್ಪ ಅನ್ನೋರು ಬರ್ತೀರಾ ಸರ್, ಖಂಡಿತ ಬರ್ತೀರಾ ಅಂತ. ಖಂಡಿತ ಬರ್ತೀವಿ ಅಂದಮೇಲೆ ಯಾಕೆ ಬರ್ತಾ ಇಲ್ಲ? 5 ದಿನದಿಂದ ಅವ್ರೇನು 1 ದಿನ 2 ದಿನದ್ದೇನು ಇದು ಮಾಡ್ಕೊಂಡಿಲ್ಲ. ಅವರು 5 ದಿನದಿಂದ ಕನ್ಫರ್ಮ್ ಮಾಡ್ತಾ ಇರೋದು. ಅವ್ರು ಕನ್ಫರ್ಮೇಷನ್ ಕೊಟ್ಟ ಮೇಲೇ ನಮ್ಮನ್ನೆಲ್ಲ ಕರೆದಿದ್ದು. ಬಾಡಿಗೆ ಮನೆಯವರು ನಾವೆಲ್ಲ ಮಾರ್ಚಲ್ಲಿ ಖಾಲಿ ಮಾಡ್ತೀವಿ ಅಂತ ಓನರ್ಗಳಿಗೆ ಹೇಳಿದ್ದೀವಿ ಆಯಿತಾ. ಈಗ ಮಾರ್ಚ್ ಬರ್ತಾ ಇದೆ. ಓನರ್ ಅವರು ಬೇರೆಯವ್ರ ಹತ್ರ ಅಡ್ವಾನ್ಸ್ ತೊಗೊಂಡಿದ್ದಾರೆ. ನಾವೆಲ್ಲಿ ಹೋಗ್ಬೇಕು? ಎಲ್ಲಿ ಕಳಿಸ್ತಾರೆ ಇವರು? ನಾವೆಲ್ಲ ಬಂದು ಇಲ್ಲಿ ಕುತ್ಕೋತೀವಿ. ಪಾತ್ರೆಗಳೆಲ್ಲ ಸಾಮಾನೆಲ್ಲ ತೊಗೊಬಂದು ಇಲ್ಲಿ ಹಾಕೋತೀವಿ ಅಷ್ಟೇನೆ. ನಮ್ಮ ಬೇರೆ ದಾರಿ. ಇನ್ನೊಂದು ಮನೆಗೆ ಹೋಗಿ ಅಡ್ವಾನ್ಸ್ಗಳು ಕೊಟ್ಟು ಇನ್ನೊಂದು ಮನೆ ಬಾಡಿಗೆಗಳು ಜಾಸ್ತಿ ಮಾಡಿ ನಾವು ಬಡ್ಡಿಗಳು ತಗೊಂಡು ಬಾಡಿಗೆ ತಗೊಂಡು ದುಡ್ಡು ಕಟ್ಟಿರ್ತೀವಿ. ನಮ್ಗೆ ಇಷ್ಟು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಅಂದರೆ ನಾವೇನು ಸರ್ ಮಾಡಬೇಕು? ಅಲ್ಲ, ಬಾಡಿಗೆ ಎಲ್ಲ ಜಾಸ್ತಿ ಕೊಡ್ಬೇಕು. ಇನ್ನೊಂದು ಮನೆಗೆ ಹೋದ್ರೆ ಆಗೋಯ್ತಾ ಸರ್? ಅಡ್ವಾನ್ಸ್ಗಳು ಜಾಸ್ತಿ ಕೊಡಬೇಕು. ನೀವು ದಯವಿಟ್ಟು ಆ ಥರ ಹಾಕಿ. ಇನ್ನಾರು ಮಾತಾಡಬೇಕು, ಮಾತಾಡಿ. ಸಾಕು ಬಿಡೋಣ. ಸಾಕು ಬಿಡಿ. ನೋಡಿ.